ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗೆ ಸೇರಿದ 6ನೇ ಮನೆ ಇದೀಗ ಧ್ವಂಸವಾಗಿದೆ. ಕಾಶ್ಮೀರದ ಕುಪ್ವಾರಾದಲ್ಲಿ ಭದ್ರತಾ ಪಡೆ ಉಗ್ರರ ಮನೆಯನ್ನ ಧ್ವಂಸಗೊಳಿಸಿದೆ. ಲಷ್ಕರ್ ಎ ತೊಯ್ಬಾ ಉಗ್ರ ಫಾರೂಕ್ ಅಹಮದ್ನ ಮನೆ ಇದು. ಐಡಿ ಇಟ್ಟು ಉಗ್ರನ ಮನೆಯನ್ನ ಭದ್ರತಾ ಪಡೆ ಬ್ಲಾಸ್ಟ್ ಮಾಡಿದೆ. ಉಗ್ರ ಫಾರೂಕ್ ಅಹಮದ್ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ. ಸದ್ಯ ಈ ಉಗ್ರ ಫಾರೂಕ್ ಅಹಮದ್ ಪಾಕಿಸ್ತಾನದಲ್ಲಿ ಔತು ಕುಳಿತಿದ್ದಾನೆ. ಈತನ ಮನೆಯನ್ನ ಇದೀಗ ಭದ್ರತಾ ಪಡೆ ಸಂಪೂರ್ಣವಾಗಿ ನೆಲಸಮ ಮಾಡಿದೆ, ಧ್ವಂಸ ಮಾಡಿದೆ. ಆ ಒಂದು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಐಡಿ ಬಾಂಬನ್ನ ಇಟ್ಟು ಭದ್ರತಾ ಪಡೆ ಈ ಉಗ್ರನ ಮನೆಯನ್ನ ಧ್ವಂಸ ಮಾಡಿದೆ ಅಂತ. ಸೊ ಯಾವೆಲ್ಲ ಉಗ್ರರು ಅಂದ್ರೆ ನಮ್ಮ ದೇಶದಲ್ಲಿ ಇದ್ಕೊಂಡು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಜೊತೆಗೆ ಅಲ್ಲಿನ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿದ್ದಾರೋ, ಉಗ್ರರು ಹಾಗೂ ಅವರಿಗೆ ಸಪೋರ್ಟ್ ಮಾಡಿದಂತಹ ಎಲ್ಲರ ಮನೆಯನ್ನು ಕೂಡ ನಮ್ಮ ಭಾರತೀಯ ಸೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ ಹಾಗೆ ಹುಡುಕಿ ಹುಡುಕಿ ಧ್ವಂಸ ಮಾಡ್ತಾ ಇದೆ, ಹುಡುಕಿ ಹುಡುಕಿ ಹೊಡೆದು ಹಾಕ್ತಾ ಇದೆ. ಇವತ್ತು ಈಗ ಜಸ್ಟ್ ಅವರ ಮನೆಗೆ ಬಂದಿರುವಂತಹ ಸ್ಥಿತಿ ನಾಳೆ ಖಂಡಿತವಾಗ್ಲೂ ಆ ಪಾಪಿ ಉಗ್ರರಿಗೆ ಬಂದೇ ಬರುತ್ತೆ, ಯಾವುದೇ ಡೌಟ್ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಸೇನೆ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅರಣ್ಯ ಪ್ರದೇಶ ಇರಬಹುದು, ವಸತಿ ಪ್ರದೇಶ ಇರಬಹುದು, ಪ್ರತಿಯೊಂದು ಇಂಚಿಂಚು ಜಾಗವನ್ನು ಕೂಡ ಬಿಡದೆ ನಮ್ಮ ದೇಶದ ಒಳಗಡೆ ಇರುವಂಥ ಈ ಉಗ್ರರ ನೆಲೆಗಳನ್ನು ಈಗ ಹುಡುಕಿ ಹುಡುಕಿ ಧ್ವಂಸ ಮಾಡ್ತಾ ಇದೆ. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಬಹುಶಃ ಭಾರತೀಯರಿಗೆ ಈ ದೃಶ್ಯವನ್ನ ನೋಡಿದಾಗ, ಈ 6 ದೃಶ್ಯಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಮಟ್ಟಿಗೆ ಸಮಾಧಾನ ಆಗುತ್ತೆ. ಯಾಕಂದ್ರೆ ಈ 6 ಮನೆಗಳು ಕೂಡ ಉಗ್ರರಿಗೆ ಸೇರುವಂಥದ್ದು, ಜೊತೆಗೆ ಉಗ್ರರಿಗೆ ಬೆಂಬಲವನ್ನ ಕೊಟ್ಟಂತ ನಮ್ಮ ದೇಶದಲ್ಲಿರುವಂತಹ ದೇಶ ವಿರೋಧಿಗಳದು. ಈ 6 ವಿಜುವಲ್ಸ್ ನೀವು ನೋಡ್ತಿರುವಂಥದ್ದು ನಮ್ಮ ಭಾರತೀಯ ಸೇನೆ ಯಾವೆಲ್ಲ ಉಗ್ರರು ಈ ಒಂದು ಕುಕೃತ್ಯದಲ್ಲಿ ಭಾಗಿಯಾಗಿದ್ರು ಅಥವಾ ಯಾವ ನಮ್ಮ ದೇಶದಲ್ಲಿರುವಂತಹ ಪಾಪಿಗಳು ಆ ಉಗ್ರರಿಗೆ ಸಪೋರ್ಟ್ ಮಾಡಿದ್ರೋ ಅವರೆಲ್ಲರ ಮನೆಗಳಿಗಾಗಿರುವಂತಹ ಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಕುಪ್ವಾರಾದಲ್ಲಿ ಫಾರೂಕ್ ಅಹಮದ್ ಮನೆ ಧ್ವಂಸ ಆಗಿದೆ. ಸೋಫಿಯಾನಾದ ಶಾಹಿದ್ ಅಹಮದ್ ಕುಟ್ಟಿ ಈತನ ಮನೆ, ಜೊತೆಗೆ ಅದೇ ಥರ ಯಾವೆಲ್ಲ ಪಾಪಿಗಳು ಸಪೋರ್ಟ್ ಮಾಡಿದ್ರೋ ಉಗ್ರರಿಗೆ ಹಾಗೂ ಉಗ್ರರು ನಮ್ಮ ದೇಶದಲ್ಲಿ ಇಟ್ಕೊಂಡು ಏನು ಕೃತ್ಯಗಳನ್ನ ಮಾಡ್ತಾ ಇದ್ರು, ದುಷ್ಕೃತ್ಯಗಳನ್ನ, ಅವರ ಮನೆಗಳ ಗತಿಯನ್ನ ಈಗ ನೋಡ್ತಾ ಇದ್ದೀರಿ. ಇದು ಒಂದು ರೀತಿ ಎಚ್ಚರಿಕೆಯ ಸಂದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.